ಅಪ್ಪು ಸರ್ನ ಬಿಗ್ ಸ್ಕ್ರೀನ್ ಮತ್ತೆ ನೋಡಿ ಮಾತೇ ಬರ್ತಿಲ್ಲ. ಮೂವಿ ತುಂಬಾ ಸಖತ್ತಾಗಿತ್ತು. ನಾವಂತರೂ ಫ್ಯಾನ್ಸ್ಗಳು ಹಬ್ಬ ಮಾಡಾಕ್ಬಿಟ್ವಿ. ಸಖತ್ತಾಗಿತ್ತು ಮೂವಿ. ಅಪ್ಪು ಬಾಸ್ ಬಗ್ಗೆ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ಪಟಾಕಿ ಯಾವಂದೇ ಆಗಿರ್ಲಿ ಅಂಡ್ಸೋರು ನಾವಾಗಿರ್ಬೇಕು. ಜೈ ಅಪ್ಪು ಬಾಸ್, ಜೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ರಮ್ಯಾ ಅವ್ರನ್ನ ನೋಡಕ್ ಸಿಕ್ತು. ಶಿ ವಾಸ್ ರಿಯಲಿ ಗಾರ್ಜಿಯಸ್. ಚೆನ್ನಾಗಿತ್ತು. ಅಂಡ್ ಅಪ್ಪು ಅವ್ರನ್ನ ಮತ್ತೆ ಸ್ಕ್ರೀನ್ ಅಲ್ಲಿ ನೋಡಿ ತುಂಬಾನೇ ಖುಷಿ ಆಯ್ತು. ಇಟ್ಸ್ ವೆರಿ ನೈಸ್. ಇಟ್ ವಾಸ್ ರಿಯಲಿ ನೈಸ್. ಅಂದ್ರೆ ತುಂಬಾ ಬೇಜಾರು ಆಗುತ್ತೆ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡಿದಾಗ. ಹಿ ಇಸ್ ನಾಟ್ ಎನಿಮೋರ್ ಅಂತ, ಬಟ್ ಹಿ ಇಸ್ ರಿಯಲಿ ಅಲೈವ್ ಇನ್ ಎವ್ರಿಬಡೀಸ್ ಹಾರ್ಟ್ಸ್ ಅಂತ ಹೇಳಕ್ ಇಷ್ಟ. ನಾವು ಆಕಾಶ್ ಮೂವಿನ ಥಿಯೇಟರ್ ಅಲ್ಲಿ ನೋಡೋಕ್ಕಾಗಿಲ್ಲ, ಬಟ್ ಈ ಸಲ ಬಂದು ನಾವು ಥಿಯೇಟರ್ ಅಲ್ಲಿ ನೋಡುವಂತ ಅವಕಾಶ ಸಿಕ್ಕಿದೆ. ಬಟ್ ಈ ಚಾನ್ಸ್ ಮಾಡ್ಕೊಟ್ಟಂತ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ರಾಘಣ್ಣನ್ ಜೊತೆ ನೋಡಿದ್ವಿ, ರಮ್ಯಾ ಮೇಡಮ್ ಜೊತೆ ನೋಡಿದ್ವಿ, ತುಂಬಾ ಖುಷಿ ಆಯ್ತು. ವಿನಯ್ ಸರ್ ಕೂತಿದ್ರು, ತುಂಬಾ ಖುಷಿ ಆಯ್ತು. ಜೈ ಅಪ್ಪು ಬಾಸ್. ಬಾಸ್ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಎಷ್ಟು ಮಾತಾಡಿದ್ರು ಸಾಕಾಗಲ್ಲ. ಯಾಕಂದ್ರೆ ಭಗವಂತ ಬಂದಿದ್ದಾರೆ, ದಯವಿಟ್ಟು ಬಂದು ಪ್ರಸಾದ ತಗೊಳ್ಳಿ. ನಮ್ಮ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಎದೆ ಮುಡ್ಕೊಂಡು ಹೇಳ್ತೀನಿ, ಅವ್ರ ಅಭಿಮಾನಿಯಾಗಿರೋದಕ್ಕೆ. ಯಾಕಂದ್ರೆ ಒಂದ್ಸತಿ ಅಳು ಬರುತ್ತೆ, ಬಾಸ್ ಇರ್ಬೇಕು ಆಯ್ತು ಅಂತ. ಇನ್ನು ಯಾವ ಸಿನಿಮಾನ ಈ ತರ ಸೆಲೆಬ್ರಿಟಿ ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಪ್ರತಿ ವರ್ಷ ಅಲ್ಲ, ಪ್ರತಿ ತಿಂಗಳು ಈ ತರ ಸಿನಿಮಾ ಬಂದ್ರೆ ಡೈಲಿ ಇದೇ ತರ ಹವಾ ಇರುತ್ತೆ. ಜೈ ಅಪ್ಪು ಬಾಸ್.